ತುಂಬ ಧನ್ಯವಾದಗಳು ಗೃಹ ಸಚಿವರೇ. ನಿಮ್ಮ ಕಾಳಜಿ ನನ್ನ ಮೇಲೆ ಐತೆ ಅಂಥೇಳಿ ಅನ್ನಿಸ್ತಾ ಇದೆ. ಈಗ ನಮಗೆ ಒಂದು ಸ್ವಲ್ಪ ತೃಪ್ತಿ ಆಯಿತು. ರಾಜ್ಯ ಸರ್ಕಾರ ಜವಾಬ್ದಾರಿ ಸ್ಥಾನದಾಗ ಕುಂತು ಈ ಹೇಳಿಕೆ ಬಂದಾಗ ನಾವು ಕೂಡ ನಿನ್ನೆಯಿಂದ ಭಾಳ ಆಕ್ರೋಶ ಆಗಿದ್ವಿ. ಎಲ್ಲ ಮಠಾಧೀಶರಾಯಿತು, ಎಲ್ಲ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಆಯಿತು, ಎಲ್ಲ ಹಿಂದೂಪರ ಅಥವಾ ಅಲ್ಪಸಂಖ್ಯಾತರು ಕೂಡ, ಅಂಜುಮನ್ ಇಸ್ಮಾಯಿಲ್ ಅವರು ಕೂಡ ಎಲ್ಲರೂ ಈ ರೀತಿ ಹೇಳಿಕೆ ಬಂದಿದ್ದಕ್ಕೆ ಅವ್ರಿಗೂ ಕೂಡ ದುಃಖ ಆಗಿತ್ತು. ಈಗ ನೀವು ಹೇಳಿರಲ್ಲ, ನಾವು ಭಾಳ ಸ್ವಾಗತಿಸ್ತೀವಿ. ನಮ್ಮ ಬೆನ್ನಿಗೆ ನೀವು ಅದಿರಿ ಅಂತೇಳಿ ನಂಬಿಕೆ. ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಗಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಪೂಜ್ಯ ಮಠಾಧಿಪತಿಗಳು ಆಗಮಿಸಿದ್ದಾರೆ. ನೂರಾರು ಜನ ಮಠಾಧಿಪತಿಗಳು ಸೇರಬೇಕಾಗಿರುವಂತಹ ಈ ಹೋರಾಟ ಮಳೆರಾಯನ ಒಂದು ಕಾರಣದಿಂದ ಯಾರು ಮೊದಲಿಗೆನೇ ಬಂದು ಬಿಟ್ಟಿದ್ರು ಅಷ್ಟು ಜನ ಮಾತ್ರ ಈ ವೇದಿಕೆಯಲ್ಲಿ ಕುಂತಿದ್ದೇವೆ. ಬಹುಶಃ ಈ ನಮ್ಮ ಹೋರಾಟದ ಹಿಂದೆ ಬಹಳಷ್ಟು ಜನ ಮಠಾಧಿಪತಿಗಳು ಬರ್ಲಿಕ್ಕಾಗದೇ ಇರುವುದರಿಂದ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆಗೆ ನೇಹಾಳ ಸಾವು ದೇಶವನ್ನ ದುಃಖಕ್ಕೀಡು ಮಾಡಿದರೆ, ಈ ಸಾವನ್ನ ರಾಜ್ಯ ಸರ್ಕಾರ ಅಲಕ್ಷ್ಯ ಮಾಡಿರ್ತಕ್ಕಂಥದ್ದು ಹಾಗೂ ಬಿಜೆಪಿಯವರು ಇದನ್ನ ಚುನಾವಣಾ ಅಸ್ತ್ರವಾಗಿ ಬಳಸಿಕೊಳ್ಳತಕ್ಕಂಥದ್ದು ಬಹಳಷ್ಟು ನೀಚ ಕೆಲಸ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಸವಣೂರಿನ ದೊಡ್ಡ ಹುಣಸೇಕಲ್ ಮಠದ ಚನ್ನಬಸವ ಸ್ವಾಮೀಜಿಯವರು ಹೋರಾಟದ ವಿಚಾರಗಳನ್ನ ಆಡಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಿಸುತ್ತಾ, ಈ ಒಂದು ಘಟನೆ ನಡೆದ ಕ್ಷಣದಿಂದ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ನಾವು ಆ ಸ್ಥಳಗಳಾಗಿರುವಂತ ಮಣಿಕಂಠ ಅವರು ವಿದ್ಯಾರ್ಥಿ ಪರವಾದ ನುಡಿಗಳನ್ನು ನೀಡಬೇಕಾಗಿ ವಿನಂತಿ. ಭಾವೈಕ್ಯತೆ ಹರಿಕಾರ ಈ ಸಮಾರಂಭದ ಕೇಂದ್ರ ಬಿಂದುವಾಗಿರತಕ್ಕಂಥ ಪರಮ ಪೂಜ್ಯ ಶ್ರೀ ಜಗದ್ಗುರು ಫಕೀರ ತೆಂಗಾಲೇಶ್ವರ ಮಹಾಸ್ವಾಮೀಜಿಯವರ ಪವಿತ್ರ ಚರಣತ್ತಿನ ದಿವಸ ಯಾವ ಅಲ್ಲವ ಪ್ರಭುದೇವರು ಶೂನ್ಯ ಪೀಠವನ್ನ ಇಳಿದು ಬಂದು 70 ವರ್ಷದ ಪ್ರಭುದೇವರು 20 ವರ್ಷದ ಮಹಾದೇವಿಗೆ ಅಕ್ಕ ಅಂತ ಸಂಬೋಧಿಸಿದಂತಹ